Attitude. Hi, welcome back to our. Hi, welcome back to our my. Welcome. Start with the. ಇಲ್ಲ ಬಿ. ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ AKR Solitude. ಇವತ್ತಿನ ವಿಡಿಯೋ ಏನಂತ ನೋಡ್ತಿದ್ದೀರಾ, ಏನಿಲ್ಲ ಡೈಲಿ ಲಾಗ್ ಮಾಡೋಣ ಅಂತ. ಯಾವ ತರ ಇರುತ್ತೆ ನಮ್ದು ಡೈಲಿ ದಿನಚರಿ ಆ ತರ ಅಷ್ಟೇ. ಎಷ್ಟು ಜೋರಾಗಿ ಮಳೆ ಬರ್ತೈತೆ ಅಂದ್ರೆ ಗಾಳಿ ಮಳೆ ಯಪ್ಪ ದೇವ್ರೆ ಸಾಕಾಗೋಯ್ತು ಮಳೆ ನೋಡಿದ್ರೆ. ಗೋಕಾಕ್ ಅಂದ್ರೆ ಒಂದ್ ಹನಿ ಮಳೆ ಕೂಡ ಬರಲ್ಲ, ಬಾ ಬಾ ಅಂದ್ರೆ ಬರಲ್ಲ, ಇಲ್ಲಿ ಬೇಡ ಬೇಡ ಅಂದ್ರೂ ಮಳೆ ಬರುತ್ತೆ. ಆದ್ರೆ ನಮ್ಮ ಅಡಿಕೆ ಗಿಡಕ್ಕಂತೂ ಸಂಪು ನೀರು. ಇದು ಇನ್ನೊಂದ್ ನಾಯಿ ಆಯ್ತಾ, ಇದು ಕೂಡ ಮಳೆಗೆ ನೋಡ್ರಿ ಎಷ್ಟ್ ಚೆನ್ನಾಗಿ ಹೊರಗ್ ಬಂದು ಗೇಟ್ ಹತ್ರ ಮಳೆ ನೋಡ್ಕಂತ ನಿಂತೈತೆ. ಮಳೆಗೆ ಆ ಬೆಂಕಿ ಹಾಕೊಂಡ್ ಕಾಸ್ಕಣದೈತಲ್ಲ ಅಷ್ಟು ಸುಖ ಎಲ್ಲೂ ಇಲ್ಲ ನೋಡ್ರಿ. ಮತ್ ಒಂಥರ ಫುಲ್ ಬೆಚ್ಚಗೆ ಈ ತರ ಕಾಸ್ಕೊಂಡು ಹೊಲಿ ಮುಂದ್ ಕುತ್ಕೊಂಡು ಏನಾದ್ರು ಒಂದ್ ಮಾಡ್ಕೊಂಡ್ ತಿನ್ಕಂತ ಕುಂತ್ರೆ ಅದ್ರ ಫೀಲಿಂಗೇ ಬೇರೆ. ಅದಕ್ಕೆ ಇವಾಗ ನಾವು ಮಸಾಲ್ ಪುರಿ ಮಾಡ್ಬೇಕಂತ ಅನ್ಕೊಂಡಿವಿ. ಕಿಚನ್ ಅಲ್ಲಿ ಇದೀನಿ, ತುಂಬಾ ಜೋರಾಗಿ ಮಳೆ ಬರ್ತಿರೋದ್ರಿಂದ ಏನಾದ್ರು ತಿನ್ಬೇಕಂತ ಮಸಾಲ್ ಪುರಿ ಮಾಡ್ಬೇಕಂತಿದೀವಿ. ತುಂಬಾ ಜನ ಮಸಾಲ ಮಾಡುವಾಗ ಗೊತ್ತಾಗಲ್ಲ ಯಾವ ತರ ಮಾಡ್ಬೇಕು. ಇವತ್ತು ಒಂಥರ ಡೈಲಿ ಲಾಗ್ ತರನೇ ಅನ್ಕೊಳ್ಳಿ. ಜೋರಾಗಿ ಮಳೆ ಬರ್ತಿರೋದ್ರಿಂದ ಸ್ವಲ್ಪ ಏನೋ ತಿನ್ಬೇಕು ಅನ್ಸಿದ್ರಿಂದ ನಾವು ಈ ಲಾಗ್ ನ ಕಂಟಿನ್ಯೂ ಮಾಡ್ತೀವಿ. ನೋಡೋಣ ಬನ್ನಿ ಹೇಗ್ ಮಾಡ್ತೀವಿ ಅಂತ. ಹಾಗೆ ಇಲ್ಲಿ ಇದು ಅರೆ ಮಲೆನಾಡಾಗಿರೋದ್ರಿಂದ ತುಂಬಾ ಮುಂಚೆನೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಬಾಗಲಕೋಟೆಲ್ಲಾಗ್ಲಿ ಅಥವಾ ಆ ಕಡೆ ನಮ್ ಗೋಕಾಕ್ ಸೈಡ್ ನಾವು ಓದೋ ಕಡೆ ಸೈಡ್ ಆತರ ಮಳೆನೇ ಇಲ್ಲ. ಆ ಕಡೆ ಮಳೆ ಬಾ ಅಂದ್ರೂ ಬರಲ್ಲ, ಬಟ್ ಇಲ್ಲಿ ಮಳೆ ಬರ್ಬೇಡ ಅಂದ್ರೂ ಬರ್ತೈತೆ. ಗೊತ್ತಿಲ್ಲ, ಎಷ್ಟೊಂದು ಗಿಡ ಮರಗಳೆಲ್ಲ ಅಲಾಡ್ತಿದಾವೆ, ಅದ್ರಲ್ಲಿ ಬೀಳ್ತಾವೆ ಅನ್ನೋ ಒಂದು ಭಯ. ನೋಡೋಣ ಬನ್ನಿ. ಅದು ಮಾಡೋಕ್ಕಿಂತ ಮುಂಚೆ ಬಿಸಿ ಬಿಸಿದು ಒಂದು ಟೀ ಕುಡಿದು ಆಮೇಲೆ ಸ್ಟಾರ್ಟ್ ಮಾಡೋಣ. ಬಟಾಣಿನ ನೀವು ಒಂದು ಸ್ವಲ್ಪ ಒಂದು 5 ರಿಂದ 6 ಅವರ್ ನೆನೆಸಿಟ್ಕೋಬೇಕು. ನೆನೆಸಿಟ್ಕೊಂಡ್ಮೇಲೆ ಅಂದರೆ ಈ ಥರ ಪೀಲ್ ಆಗ್ಬೇಕು ನೋಡಿ, ಈ ಥರ ಹಿಂಗೆ ಹೊಡಿಬೇಕು. ಆ ಥರ ನೆನೆಸಿಟ್ಕೋದ್ರಲ್ಲಿ ಒಂದು 4-3 ವಿಷಲ್ ಆಗೋ ತನಕ ಬೇಯಿಸ್ಕೋಬೇಕು. 4 ವಿಷಲ್ ಹಾಕಿ ಫಸ್ಟ್ ಬೇಯಿಸಕ್ ಇಟ್ಬಿಟ್ಟು ಆನಂತರ ಇವಾಗ ಇದು ಹಾಲು ಕರೆದು ಕೊಡ್ತಾವ್ರೆ. ಅಂದ್ರೆ ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ ಹಾಲು ಕೇಳಕ್ಕೆ, ಅವ್ರಿಗೆ ಹಾಲು ಕರ್ದು ಕೊಡ್ತಾವ್ರೆ. ಇದ್ರಲ್ಲಿ ಇವರು ಒಂದ್ ಅಕ್ಕಪಕ್ಕದ ಮನೆಗಂದ್ರೆ 3 ಲೀಟರ್, ಇನ್ನು ಉಳ್ಕಿದ್ದು ಹಾಲಿನ ಡೈರಿಗೆ ಹಾಕ್ ಬರ್ತಾರೆ. 1/4 ಲೀಟರ್ ಅಂದ್ರೆ ಅದೊಂದ್ ಲೋಟ 1/4 ಲೀಟರ್ ಇರುತ್ತೆ. ಅದು ಅದ್ರದ್ದು ಅಳತೆ ಹಿಡಿದು ಕೊಡೋದು. 1/4 ಲೀಟರ್ ಅಂದ್ರೆ ಫುಲ್ಲೇ ಕೊಡ್ತೀರಾ, ಇವ್ರೇನು ಕಮ್ಮಿ ಕೊಡಂಗಿಲ್ಲ. ಈ ತರ ಕುಕ್ಕರ್ ಕೂಗ್ತೈತೆ. ಆಮೇಲೆ ಈ ಕಡೆ ಒಂದ್ ಕಡೆ ಬೌಲಲ್ಲಿ ಎಣ್ಣೆ ಹಾಕಿ ಫಸ್ಟ್ ಮಿಕ್ಸಿಗೆ ಹಾಕೋಬೇಕು. ಫಸ್ಟ್ ಈರುಳ್ಳಿ ಮತ್ತೆ ಟೊಮೆಟೊ, ಏನು ಲವಂಗ ಮತ್ತೆ ಚಕ್ಕೆ, ಪುದೀನ ಸೊಪ್ಪು, ಕೊತ್ತಂಬರಿ, ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಜೀರಿಗೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹುರ್ಕೋಬೇಕು. ಫಸ್ಟ್ ಜೀರಿಗೆ ಮತ್ತೆ ಏಲಕ್ಕಿ ಲವಂಗ ಇವು ಇರ್ತಾವಲ್ಲ, ಏಲಕ್ಕಿ ಚಕ್ಕೆ ಅವನ್ನ ಹಾಕಿ ಹುರ್ಕೋಬೇಕು. ಅದಕ್ಕೆ ಇವನ್ನೆಲ್ಲ ಈರುಳ್ಳಿ ಮತ್ತೆ ಟೊಮೆಟೊನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ನಾವು ಮಿಕ್ಸಿಗೆ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗ್ ಬರುತ್ತೆ. ಪುದೀನ ಮತ್ತೆ ಇದನ್ನೇನು ಇದು ಮಾಡ್ಕೊಳ್ಬಾರ್ದು, ಡೈರೆಕ್ಟ್ ಆಗಿ ಮಿಕ್ಸಿ ಒಳಗ್ ಹಾಕಿ ರುಬ್ಬಿದ್ರೆ ಆಯ್ತು. ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಕೂಡ ಹಾಕ್ಬೇಕು. ಸ್ವಲ್ಪ ಶುಂಠಿ ಹಾಕ್ಬೇಕು. ಸ್ವಲ್ಪ ಅಂದ್ರೆ ಲೈಟ್ ಆಗಿ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕಿದ್ರೆ ಚಲೋ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಹಂಗೆ ಡೈರೆಕ್ಟ್ ಆಗಿ ಮಿಕ್ಸಿ ಹಾಕಿದ್ರೆ ಅದು ಹಸಿ ಹಸಿ ಇರುತ್ತಲ್ವಾ, ಆಮೇಲೆ ಬೇಯುವಾಗ ಒಂದ್ ಸ್ವಲ್ಪ ಇದಾಗ್ಬೋದಂತ. ಡೈರೆಕ್ಟ್ ಆಗಿ ಹಾಕಿದ್ರು ನಡೆಯುತ್ತೆ, ಈ ತರ ಮಾಡಿ ಹಾಕಿದ್ರು ಬೆಟರ್ ಫ್ಲೇವರ್ ಬರುತ್ತೆ ಅನ್ನೋದಷ್ಟೇ ಕಾರಣ. ಇದು ಎಷ್ಟ್ ಹೈಟ್ ಬರುತ್ತೆ ಅಂದ್ರೆ ಒಂದ್ ನಮ್ ಸೊಂಟೆ ಅಷ್ಟು ಹೈಟ್ ಬರುತ್ತೆ. ಇದು ಹೆಣ್ಣಾಯಿ, ಆದ್ರೆ ಇದೊಂದ್ ನಾನ್ ಕಂಡ್ರೆ ನನಗೆ ಬೊಗ್ತೈತಿ. ನಮ್ಮನೆ ನಾಯಿನೇ, ಆದ್ರೆ ನಾನು ಇಷ್ಟ ದಿನ ದೂರ ಇರ್ತೀನಲ್ಲ, ಯಾವಾಗಾರ ಒಂದ್ಸರಿ ಬರೋದಿಕ್ಕೆ ನನ್ಗೆ ಬೊಗಳುತ್ತೆ. ಇವತ್ ಮಳೆ ಬರೋದಿಕ್ಕೆ ನಾನ್ ಪಕ್ಕಕ್ ವಿಡಿಯೋ ಮಾಡ್ತಿದ್ರು, ಅದಕ್ ನಾನೇ ಬಂದಿ ನನ್ ಗೊತ್ತಾಗತ್ತಿಲ್ಲ, ಆದ್ರೂ ಬೊಗಳದೆ ಮುದುಕಂಡ್ ಮಕ್ಕಂಡೈತಿ. ಈ ತರ ಬೆಂದ್ಮೇಲೆ 1 ಸ್ಪೂನ್ ಅಷ್ಟು ಇದ್ ನೋಡಿ, ಈ ತರ ಅಂದ್ರೆ ಒಡ್ದೈತೆ, ಹಿಂಗೆ ಸಿಪ್ಪೆ ಎಲ್ಲ ಬಿಟ್ಟೈತೆ. ಇದ್ರಲ್ಲಿ 1 ಸ್ಪೂನ್ ಅಷ್ಟು ಅಥವಾ 1-2 ಸ್ಪೂನ್ ಅಷ್ಟು ನಾವು ತಗೊಂಡು ಮಿಕ್ಸಿಗೆ ಹಾಕ್ಬೇಕು. ಅದೇ ಒಂದ್ ಸ್ವಲ್ಪ ಆಲೂಗೆಡ್ಡೆ ಮತ್ತೆ ಇದು ಅದನ್ನ ತಗೊಂಡು ನಾವು ಏನ್ ಮಿಕ್ಸಿ ರುಬ್ತಿರ್ತಾವಲ್ಲ ಅದಕ್ಕೆ ಹಾಕಬೇಕು. ಆಮೇಲೆ ಯಾಕಂದ್ರೆ ಅದು ಫ್ಲೇವರ್ ಮಿಕ್ಸ್ ಆಗ್ಲಿ ಅಂತ ಹೇಳಿ, ಚೆನ್ನಾಗಿ ರುಬ್ಲಿ ಅಂತ ಹೇಳಿ. ಆಮೇಲೆ ನಾವ್ ಅದೇನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕ್ಬೇಕು.
ಇದ್ರ ಜೊತೆಗೆ ಕರ್ಬೇವು ಮತ್ತೆ ಪುದೀನ ಹಾಕ್ಬೇಕು. ಆ ವಿಡಿಯೋ ಮಾಡೋದ್ರಾಗ ವಾಯ್ಸೇ ಹೋಗ್ಬಿಡ್ತು, ಅಂದರೆ ವಾಯ್ಸೇ ಕೇಳಿಸಿಲ್ಲ, ವಿಡಿಯೋ ಅಷ್ಟೇ ರೆಕಾರ್ಡ್ ಆಗೈತೆ. ಅದೇ ಸ್ವಲ್ಪ ಮಿಕ್ಸಿ ಆದಮೇಲೆ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಆದ ನಂತರ ಇನ್ನೊಂದು ಬಾಯ್ಲಲ್ಲಿ ಎಣ್ಣೆ ಮತ್ತು ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ಇದನ್ನು ಹಾಕಿ ಒಂದು ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಮಾಡಿದ್ಮೇಲೆ ನಾವು ಅದೇನು ರುಬ್ಬಿರ್ತೀವಲ್ಲ ಆ ರುಬ್ಬಿರೋ ಮಸಾಲನ ಇದಕ್ಕೆ ಮಿಕ್ಸ್ ಮಾಡಬೇಕು. 1-2 ನಿಮಿಷ ಹಿಂಗೆ ಫ್ರೈ ಮಾಡಿ, ಆಮೇಲೆ ರುಬ್ಬಿರೋ ಮಸಾಲನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದು ಫುಲ್ಲು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿ ತನಕ ನೀವು ಅದನ್ನು ಬೇಯಿಸ್ಬೇಕು. ಬೇಯಿಸಿ ಸ್ವಲ್ಪ ನೀರು ಹಾಕಿ, ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀವು ನೀರು ಹಾಕಿ ಬೇಯಿಸ್ಕೊಬೋದು. ಅದಾದಮೇಲೆ ಸ್ಮ್ಯಾಶ್ ಮಾಡಬೇಕು. ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಮತ್ತು ಇದು ಬಟಾಣಿನ ಅದನ್ನು ಸ್ಮ್ಯಾಶ್ ಮಾಡಿ ನಾವಿಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಮಾಡಿರೋದಕ್ಕೆ ನಾವು ಸ್ಮ್ಯಾಶ್ ಮಾಡಿರೋದನ್ನ ಹಾಕಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ನೀವು ಜಾಸ್ತಿ ನೀರು ಹಾಕಿದರೂ ಏನೂ ತೊಂದರೆ ಇಲ್ಲ, ಯಾಕಂದರೆ ಅದು ಆಲೂಗಡ್ಡೆ ಮತ್ತು ಬಟಾಣಿ ಅದು ನೀವು ಹೋಗ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ನೀವು ನೀರು ಹಾಕಿದರೆ ನೀವು ಜಾಸ್ತಿ ನೀರು ಹಾಕಿದರೆ ಯೋಚನೆ ಮಾಡೋ ಅಂಥ ಅವಶ್ಯಕತೆ ಇರೋಂಗಿಲ್ಲ. ಚೆನ್ನಾಗಿ ಬಾಯ್ಲ್ ಆಗಬೇಕು, ಅದು ಹಸಿ ಸ್ಮೆಲ್ ಹೋಗಬೇಕು. ಇನ್ನೊಂದು ಬಾಯ್ಲಲ್ಲಿ ನಾವು ಇವಾಗ ಪೂರಿನ ಕರ್ಕೊಂಡು ಇಟ್ಕೊಳ್ಳೋಣ. ಪೂರಿನ ಅದೇ ಕರ್ದಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಬಾಯ್ಲ್ ಆಗ್ತಿದೆ. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಗಮ್ಮಂತ ಬರ್ತೈತೆ. ಇಲ್ಲಿ ಪೂರಿ ಕರ್ದು ಇಟ್ಕೊಂಡ್ಮೇಲೆ ಇವಾಗ ರೆಡಿ ಆಗುತ್ತೆ ಮಸಾಲೆ ಪೂರಿ. ಇದೊಂಥರ ಡೈಲಿ ಲಾಗ್ಗೆ. ಆಮೇಲೆ ಪೂರಿನ ಪುಡಿ ಮಾಡಿ ಅದ್ರ ಮೇಲೆ ಸಾಗನ್ನ ಹಾಕಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡೋಣ. ಇವಾಗ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಟೇಸ್ಟ್ ಮಾಡಿ ನಮ್ಮ ರೆಸಿಪಿನ ಇಷ್ಟ ಆಯ್ತು ಅಂದರೆ ನೀವು ಫಾಲೋ ಮಾಡಿ. ಹಾಗೆ ಇನ್ನೂ ಬೇರೆ ಏನಾದರೂ ರೆಸಿಪಿಗಳು ಬೇಕಂದರೆ ಕಮೆಂಟ್ ಮಾಡ್ಬೋದು. ಹಾಗೆ ನಮ್ಮ ಡೈಲಿ ಲಾಗ್ ಇಷ್ಟ ಆಯ್ತು ಅಂದರೆ ಇದೇ ಥರ ನಾವು ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.